ಸರ್, ನಾನು ಹಿಂದೂ ಫೈರ್ ಬ್ರ್ಯಾಂಡ್ ಸರ್ಕಾರ ತಾಲಿಬಾನ್ ಸರ್ಕಾರ ಅಂತಿದ್ರು. ನಾನು ಭಾರಿ ಕೆಲಸ ಮಾಡ್ತಿದ್ದೆ ಅಂಥ ಪ್ರತಾಪ್ ಸಿಂಗ್ಗೆ ಈಗ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕ ಸರ್ಕಾರ ಅಂಥ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಸರ್, ಯಾಕಿರ್ಬೋದು ಸರ್? ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ಗೊತ್ತಿತ್ತು. ಕಾರಣ ಏನು ಅಂದರೆ, ಮೊನ್ನೆ ಪಾರ್ಲಿಮೆಂಟಲ್ಲಿ ಯಾರೋ ಗ್ಯಾಸ್ ಬಾಂಬು ಹಾಕೋಕೆ ಹೋದಂಥ ಅವ್ರಿಗೆ ಇವರೇ ಪಾಸ್ ಕೊಟ್ಟಿದ್ದರು. ಒಂದು. ಎರಡನೇದಾಗಿ ಇವರು ರಾಜ್ಯ ಸರ್ಕಾರ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡ್ತಾಯಿದ್ರು. ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನು ತಾಲಿಬಾನ್ ಸರ್ಕಾರ ಅಂತ ಹೇಳ್ತಾಯಿದ್ರು. ಮತ್ತು ನಮ್ಮ ಭಾಗ್ಯಗಳನ್ನು ಬಿಟ್ಟಿ ಭಾಗ್ಯಗಳು ಅಂತ ಎಲ್ಲ ಹೇಳ್ತಾಯಿದ್ರು. ಮತ್ತು ಅದರಲ್ಲೇನಿತ್ತು, ಜನರಲ್ಲಿ ಮೈಸೂರು ಸುತ್ತಮುತ್ತಲು ಇರ್ತಕ್ಕಂಥ ಅವ್ರ ಕ್ಷೇತ್ರದಲ್ಲಿ ಇವ್ರ ಬಗ್ಗೆ ಸದಭಿಪ್ರಾಯ ಬರಲಿಲ್ಲ. ಯಾಕೆಂದರೆ ವಿರೋಧ ಪಕ್ಷದಲ್ಲಿದ್ದು ಟೀಕೆ ಮಾಡೋದಕ್ಕೆ ಸಕಾರಾತ್ಮಕ ಇರಬೇಕು. ಅನಾವಶ್ಯಕವಾಗಿ ಟೀಕೆ ಮಾಡಿ ಅವರು ಇವತ್ತು ಸ್ಥಾನವನ್ನು, ಅಂದರೆ ಸೀಟು ಕೊಡೋದನ್ನು ಇವತ್ತು ತಪ್ಪಿಸ್ಕೊಂಡಿದ್ದಾರೆ. ಇದು ರಾಜಕೀಯದಲ್ಲೇ ಇಲ್ಲದೇ ಇರ್ತಕ್ಕಂಥವ್ರನ್ನ ಇನ್ನೂ ಅನೇಕರು ಇದರಲ್ಲಿ ಮೈಸೂರಲ್ಲಿ ಪಕ್ಷಕ್ಕೆ ದುಡಿದಂಥವರು ರಾಮದಾಸ್ ಇದ್ದರು, ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ 20-30 ವರ್ಷಗಳಿಂದ ಕೆಲಸ ಮಾಡಿದಂಥವರೆಲ್ಲ ಇದ್ದರು. ಅದನ್ನೆಲ್ಲ ಬಿಟ್ಟು ರಾಜವಂಶಸ್ಥರನ್ನ ಒಬ್ಬರನ್ನ ಕರ್ಕೊಂಬಂದು ಇವತ್ತು ಸೀಟ್ ಕೊಟ್ಟಿರ್ತಕ್ಕಂಥದ್ದು BJP ಪಕ್ಷ ದಿವಾಳಿ ಆಗಿದೆ ಅಂತ ಇದರಲ್ಲೇ ಕೂಡ ಗೊತ್ತಾಗುತ್ತೆ. ಅವ್ರ ಪಕ್ಷದಲ್ಲಿ ಕಾರ್ಯಕರ್ತರಿರಲಿಲ್ವಾ? ಪಕ್ಷದಲ್ಲಿ ನಾಯಕರಿರಲಿಲ್ವಾ? 20-30 ವರ್ಷಗಳಿಂದ ಕೆಲಸ ಮಾಡಿದಂಥವ್ರಿಗೆ ಸೀಟ್ ಯಾರಿಗನೊಬ್ಬರು ಕೊಡ್ಬೋದಿತ್ತು. ಕಾರ್ಯಕರ್ತರ ಪಕ್ಷ ನಮ್ಮದು ಅಂತ ಜಂಬ ಕೊಚ್ಕೊಳ್ತಾರೆ. ಆದರೆ ಪಕ್ಷಕ್ಕೆ ಪ್ರಾಥಮಿಕ ಸದಸ್ಯರು ಆಗದೆ ಇರ್ತಕ್ಕಂಥವ್ರು ಕರ್ಕೊಂಬಂದು ಸೀಟ್ ಕೊಡ್ತಾರೆ. ಇದೇ BJPಯ ಪ್ರಜಾಪ್ರಭುತ್ವ. ಸರ್, ಯಾವಾಗ ಟಿಕೆಟ್ ಅನೌನ್ಸ್ ಆಗುತ್ತೆ? ಯಾವತ್ತಿಂದ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಮೇಡಮ್ ಸೋಮಿರೆಡ್ಡಿ ಅವ್ರ ಪರವಾಗಿ? ಮತ್ತು ರಾಮನಗರನು ಕೂಡ ನೀವು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಿ, ರಾಮನಗರ ಜಿಲ್ಲೆ. ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ. ಎರಡೆರಡು ಜವಾಬ್ದಾರಿನ ಯಾವ ರೀತಿ ನಿಭಾಯಿಸ್ತೀರಿ ಸರ್? ಇಲ್ಲಿ ಗ್ರಾಮಾಂತರದಲ್ಲಿ DK ಸುರೇಶ್ ಅವರೊಬ್ಬರೇ ಚುನಾವಣೆ ಎದುರಿಸುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ. ಆದರೂ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಅವರು ಕರೆದಂಥ ಸಭೆಗಳಿಗೆಲ್ಲ ಕೂಡ ಹೋಗಿ ಬರ್ತೀನಿ. ಮತ್ತು ದಕ್ಷಿಣ ಕೂಡ 15 ಮೇಲೆ, ಅಂದರೆ ಸೀಟ್ 15ಕ್ಕೆ ಅನೌನ್ಸ್ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಕೂಡ ಕೆಲಸ ಪ್ರಾರಂಭ ಮಾಡ್ತೀವಿ. ಅದೇ ರೀತಿಯೂ ಬೇರೆ ಬೇರೆ ಕ್ಷೇತ್ರಗಳು ಎಲ್ಲೆಲ್ಲಿ ಕರೀತಾರೆ ಎಲ್ಲ ಕಡೆ ಸ್ವಲ್ಪ ಹೋಗಿ ಬರಬೇಕಲ್ಲ.